ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ಸವನೇ ನಮಸ್ಕಾರಗಳ ಮೇಲೆ ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಬಹುಳ ಏಕಾದಶಿ ಶುಕ್ರವಾರ 10ನೇ ತಾರೀಕು 7ನೇ ತಿಂಗಳು 2026. ಇನ್ನು ವಾರ ಬಂದು ಶುಕ್ರವಾರ, ತಿಥಿ ಬಂದು ಏಕಾದಶಿ ರಾತ್ರಿ 1:35, ನಕ್ಷತ್ರ ಬಂದು ಭರಣಿ ಬೆಳಗ್ಗೆ 9:59, ಯೋಗ ಬಂದು ಶೂಲ, ಕರ್ಣ ಬಂದು ಭವ. ಇನ್ನು ರಾಹುಕಾಲ ಬಂದು 10:30ರಿಂದ 12, ಗುಳಿಕ ಕಾಲ ಬಂದು 7:30ರಿಂದ 9, ಅರ್ಧ ಪ್ರಹರಿ 1:30ರಿಂದ 3, ಯಮಗಂಡ ಬಂದು 3ರಿಂದ 4, ಅಮೃತ ಗಡಿಗಳು 9ರಿಂದ 10:30 ಇರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಕಾರ್ಯ ಸಫಲತೆ, ಕುಟುಂಬದಲ್ಲಿ ನೆಮ್ಮದಿ, ಹಣಕಾಸಿನ ಉತ್ತಮ ಪರಿಸ್ಥಿತಿ. ಈ ಎಣ್ಣೆ ಕಾಳುಗಳು ಬೆಳೆದಿರ್ತಾರಲ್ಲ, ಹೊಂಗೆ ಎಣ್ಣೆ, ಬೇವೆಣ್ಣೆ, ಹಿಪ್ಪೆ ಎಣ್ಣೆ, ಕಡಲೆ ಎಣ್ಣೆ, ಈ ಬೀಜಗಳು ಬೆಳೆದಿರ್ತಾರೆ ನೋಡಿ, ಹೊಂಗೆ ಹಿಪ್ಪೆ, ಆ ಬೀಜಗಳು ಬೆಳೆದಿರ್ತಕ್ಕಂಥ ಎಣ್ಣೆ ಕಾಳುಗಳು ಬೆಳೆದಿರ್ತಕ್ಕಂಥವ್ರಿಗೆ ಒಳ್ಳೆಯ ಈ ದಿನದ ಕಾಸು ಬರ್ತಕ್ಕಂಥದ್ದು, ಎಲ್ಲಕ್ಕೂ ಎಣ್ಣೆಗೆ ಬೆಲೆ ಆಗಿರ್ತಕ್ಕಂಥದ್ದು. ಇನ್ನು ವೃಷಭ ರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಶುಭ. ರೇಷ್ಮೆ, ಜೇನು ಸಾಕಾಣಿಕೆ, ತೋಟಗಾರಿಕೆಯಲ್ಲಿ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ಮಾರ್ಗದರ್ಶನ. ಎಲ್ಲ ರೀತಿಯ ವೈದ್ಯರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಲಕ್ಷ್ಮೀನಾರಾಯಣನ ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲ, ಮಿಥುನ ರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ವೃಥಾ ಖರ್ಚುಗಳು. ಈ ಪ್ಲಾಂಟರ್ಸ್ ಇರ್ತಾರೆ ನೋಡಿ, ಕಾಫಿ ಪ್ಲಾಂಟರು, ಟೀ ಪ್ಲಾಂಟರು, ರಬ್ಬರ್ ಪ್ಲಾಂಟರ್ಗಳಿಗೆಲ್ಲನೂ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. 4 ಅದೃಷ್ಟ ಸಂಖ್ಯೆ ನೈಋತ್ಯ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಈ ದನಕರಗಳ ವ್ಯಾಪಾರ ಇರ್ತಾರೆ ಮಿಥುನ ರಾಶಿಯವರು, ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಇವತ್ತು ಸತ್ಯಸಾಯಿ ಬಾಬಾ ಅವ್ರನ್ನ ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಕರ್ಕಾಟಕ ರಾಶಿಗೆ ಬಂದಾಗ ಬಂಧು ಮಿತ್ರರ ಭೇಟಿ, ಕಾರ್ಯ ಸಫಲತೆ, ಮಕ್ಕಳಿಂದ ಶುಭ ಸುದ್ದಿ, ವಕೀಲರಿಗೆ, ಪತ್ರಬರಹರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಇನ್ನು ಈ ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಅಂದರೆ ಇಟ್ಟಿಗೆ, ಸಿಮೆಂಟು, ಗ್ರಾನೈಟು ಎಲ್ಲನೂ ಅವರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಸದ್ಗುರುಗಳಾಗಿರ್ತಕ್ಕಂಥ ತ್ರಿಮೂರ್ತಿಪುರ ಆಗಿರ್ತಕ್ಕಂಥ ದತ್ತಾತ್ರೇಯರನ್ನು ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಪ್ರಗತಿ, ಉತ್ತಮ ಹಣಕಾಸು, ಒಳಹರಿವು ಮತ್ತು ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಎಲ್ಲ ರೀತಿಯ ಕಾರ್ಮಿಕರಿಗೆ ಒಳ್ಳೆ ಶುಭಕರವಾಗಿರ್ತಕ್ಕಂಥ ದಿನ. ಹೂವು, ಹಣ್ಣು, ತರಕಾರಿ ವ್ಯಾಪಾರ ವ್ಯಾಪಾರ ಆಗ್ತಕ್ಕಂಥದ್ದು. ಮೆಡಿಕಲ್ ಸ್ಟೋರ್ಗಳಲ್ಲಿ ಒಳ್ಳೆ ವ್ಯಾಪಾರ ಇರ್ತಿವತ್ತು. ಜಗದ್ಗುರುಗಳಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಗೆ ಬಂದಾಗ ನೂತನ ಹೂಡಿಕೆಗಳಿಂದ ಲಾಭ, ಸಮಾಜದಲ್ಲಿ ಗೌರವ. ಈ ರಾಗಿ, ಭತ್ತ, ದ್ವಿದಳ ಧಾನ್ಯ, ಜೋಳ, ಕಡಲೆಕಾಯಿ ಯಾರು ಸ್ಟಾಕ್ ಇಟ್ಟಿರ್ತಾರೆ ರೈತರು, ಅವ್ರಿಗೆ ಮಾರ್ಕೆಟಲ್ಲಿ ಒಳ್ಳೆ ಕಾಸು ಸಿಗ್ತಕ್ಕಂಥದ್ದು. ಬುಕ್ಸು, ಪೆನ್ಸು, ಬ್ಯಾಗ್ಸು, ಸ್ಟೇಷನರಿ ಮೀಟರ್ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಿ ಅಥವಾ ಕೇಳಿರಿ, ಅಥವಾ ದೇವಸ್ಥಾನಕ್ಕೆ ಹೋಗೊಂಡು ಲಕ್ಷ್ಮೀ ದೇವತೆಗೊಂದು ಅಷ್ಟೋತ್ತರ ನಾವು ಪೂಜೆ ಮಾಡಿಸಿದ್ರೆ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಇವತ್ತು 4 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟಕ್ಕೂ, ಕೇಸರಿ ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಶುಭ. ಉನ್ನತ ವ್ಯಾಸಂಗ, ತೋಟಗಾರಿಕೆ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಜವಳಿ, ಗಾರ್ಮೆಂಟ್ಸ್, ಯಾರೋ ವ್ಯಾಪಾರಸ್ಥರಿರ್ತಾವ್ರಿಗೆಲ್ಲ ಶುಭಕರವಾಗಿರ್ತಕ್ಕಂಥ ದಿನ. ವೆಂಕಟೇಶ್ವರ ಸುಪ್ರಭಾತವನ್ನು ಕೇಳಿ ಒಳ್ಳೆಯದಾಗುತ್ತೆ ನಿಮಗೆ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಆರ್ಥಿಕವಾಗಿ ಸುಧಾರಣೆ, ಬಂಧು ಮಿತ್ರರ ಭೇಟಿ, ಭತ್ತ ಹಾಗೂ ಕಬ್ಬಿನ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ಮಾರ್ಗದರ್ಶನ. ಈ ರಸಗೊಬ್ಬರ, ಸಾವಯವ ಗೊಬ್ಬರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ. ಪುರುಷ ಸೂಕ್ತ ಪಾವನ ಮಂತ್ರವನ್ನು ಪಠಿಸಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟಕ್ಕೂ, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಶುಭಕರವಾಗಿರ್ತಕ್ಕಂಥ ದಿನ, ಕಾರ್ಯ ಸಫಲತೆ. ಈ ದಾಳಿಂಬೆ ಬೆಳೆದಿರ್ತಕ್ಕಂಥವ್ರು, ಹಳಸು, ನಿಂಬೆ, ಕಿತ್ತಳೆ, ಸಪೋಟ ಇವುಗಳ ಬೆಳೆಗಾರರಿರ್ತಾರೆ ರೈತರವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಆಭರಣಗಳ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಸತ್ಯಸಾಯಿ ಬಾಬಾ ಅವರನ್ನು ಸ್ಮರಿಸಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ಮಂದ ಪ್ರಗತಿ, ಉತ್ತಮವಾಗಿರ್ತಕ್ಕಂಥ ದಿನ. ಇವತ್ತು ನಿಮಗಿದು ಎಷ್ಟು ಮಂದವಾಗಿದ್ದರೂ ಸಹ, ನಿಧಾನವಾಗಿದ್ದರೂ ಸಹ ಭಾಳ ಒಳ್ಳೆಯ ದಿನ. ಮಕ್ಕಳಿಂದ ಶುಭ ಸುದ್ದಿ. ಕಟ್ಟಡ ಕಾರ್ಮಿಕರಿಗೆ, ಗುತ್ತಿಗೆದಾರರಿಗೆ ಬಹಳವಾದ ಕೆಲಸ ಇರ್ತದೆ. ಎಲೆಕ್ಟ್ರಿಕಲ್ಸು, ಎಲೆಕ್ಟ್ರಾನಿಕ್ಸು ವಸ್ತುಗಳು ಮಾರ್ತಕ್ಕಂಥವ್ರಿಗೆ ಲಾಭ. ಗುರುನಾಮ ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದೃಷ್ಟಿಗೂ, ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಲಾಭದಾಯಕವಾಗಿರ್ತಕ್ಕಂಥ ದಿನ, ಉತ್ತಮ ಆರೋಗ್ಯ, ಉತ್ತಮವಾಗಿರ್ತಕ್ಕಂಥ ದಿನ. ಸಹೋದ್ಯೋಗಿಗಳಿಗೆ ಬಂಧು ಮಿತ್ರರ ಮಿಲನ ಇವತ್ತು. ಮತ್ತು ಯಾರು ಕುಲಕಸುಬು ಮಾಡ್ತಾರೆ, ಕುಲಕಸುಬು ಮಾಡ್ತಕ್ಕಂಥವ್ರಿಗೆಲ್ಲ ಒಳ್ಳೆಯ ದಿನ. ಅದಲ್ಲದೆ ಈ ಕುಶಲಕರ್ಮಿಗಳಿರ್ತಾರಲ್ಲ, ಅವ್ರಿಗೂ ಸಹ ಒಳ್ಳೆಯ ದಿನವಾಗಿರ್ತಕ್ಕಂಥದ್ದು ಕುಂಭರಾಶಿಯವ್ರಿಗೆ.
ಜವಳಿ ಗಾರ್ಮೆಂಟ್ಸು ಮತ್ತು ವಸ್ತ್ರ ವಿನ್ಯಾಸಕರಿಗೆ ಒಳ್ಳೆ ಬೇಡಿಕೆ ದಿನ. ಬ್ರಹ್ಮಚೈತನ್ಯ ಸದ್ಗುರುಗಳನ್ನು ಧ್ಯಾನ ಮಾಡಿ. ಒಂದು ಅದೃಷ್ಟ ಸಂಖ್ಯೆ ಪೂರ್ವ ದೃಷ್ಟಿಕ್ಕೂ ಬಿಳಿ ಅದೃಷ್ಟ ಬಣ್ಣ. ಇನ್ನು ಅಲ್ಲಿಂದ ಮೀನರಾಶಿಗೆ ಬಂದಾಗ ಪ್ರಯಾಣದಿಂದ ಅನುಕೂಲ ಆಗ್ತಕ್ಕಂಥದ್ದು. ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರು, ಕಾರ್ಮಿಕರು, ಈ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆಲ್ಲ ಶುಭ ಸುದ್ದಿ ಬರ್ತಕ್ಕಂಥದ್ದು. ಮತ್ತು ಈ ಹೈನುಗಾರಿಕೆ ನಡೆಸ್ತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ಹಾಲಿನ ಉತ್ಪನ್ನ ಯಾರು ಮಾಡ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಲಕ್ಷ್ಮೀನಾರಾಯಣನ ಸ್ಮರಿಸಿ. ಅದೃಷ್ಟ ಸಂಖ್ಯೆ ಅಗ್ನಿ ಅದೃಷ್ಟಿ ಕೊಂದಿಲಿ ಅದೃಷ್ಟ ಗುಣಾತ್ಮರೇ. ಇದು ಈ ದ್ವಾದಶ ರಾಶಿಗಳವರ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದಾದ್ಮೇಲೆ ಆದ್ಮೇಲೆ ನಮ್ಮ ಸಾಯಿ ಶ್ರುತಿ ಚಾನಲ್ಲು ವೀಕ್ಷಣೆ ಮಾಡ್ತಕ್ಕಂಥವ್ರಿಗೆಲ್ಲನೂ ತಮ್ಮಲ್ಲಿ ಒಂದು ಕಳಕಳಿ ಏನಪ್ಪ ಅಂದರೆ, ನಾವು ಇನ್ನು ಈ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ರೀತಿ ಸುಧಾರಣೆ ತರಬೇಕು ಅಂದ್ಕೊಳ್ತಾ ಇದ್ದೀವಿ. ಇನ್ನು ಗ್ರಹಗತಿಗಳ ಬಗ್ಗೆ, ಪ್ರತಿ ಗ್ರಹಗತಿ ಬಗ್ಗೆ ಮತ್ತು ಪ್ರತಿ ರಾಶಿ ಬಗ್ಗೆ, ತಿಂಗಳ ಭವಿಷ್ಯದ, ಮಾಸ ಭವಿಷ್ಯದ ಬಗ್ಗೆ, ವಾರ ಭವಿಷ್ಯದ ಬಗ್ಗೆ ಸಹ ಕೆಲವು ಹಿಂಟುಗಳು ಕೊಡೋದಕ್ಕೆ ಮುಂದೆ ತೀರ್ಮಾನ ಮಾಡ್ತಾಯಿದ್ದೀವಿ. ಈ ಮುಂದಿನ ಆಗಸ್ಟ್ ತಿಂಗಳಿಂದ ಅವುಗಳೆಲ್ಲ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ಕೊಳ್ತೀವಿ. ತಾವೆಲ್ಲರೂ ನಮ್ಮ ಕಾರ್ಯಕ್ರಮಗಳನ್ನ ತಪ್ಪದೇ ನೋಡಿ. ನಿಮ್ಮ ಬರ್ತಕ್ಕಂಥ ಅನುಮಾನಗಳನ್ನ ತಪ್ಪದೆ ಕಾಮೆಂಟ್ ಮುಖಾಂತರ ಆಗಲಿ, ಫೋನ್ ಮುಖಾಂತರ ಆಗಲಿ ತಿಳಿಸಿ. ಅಲ್ಲದೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.